ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮೇ ತಿಂಗಳ ಸಂಪೂರ್ಣ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಲಿಂಕ್ ಅನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಒಟ್ಟು 120 MCQಗಳಿವೆ. ಇದು ಮೇ ತಿಂಗಳ ಸಂಪೂರ್ಣ ಪ್ರಚಲಿತ ಘಟನೆಗಳಲ್ಲಿ ಅತ್ಯಂತ ಮುಖ್ಯವಾದಂತಹ ವಿಷಯಗಳ ಬಗ್ಗೆ 120 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಉತ್ತಮವಾದ ಮಾಹಿತಿ ಇದೆ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ವಿಡಿಯೋ ಲಿಂಕ್ ಅನ್ನು ಶೇರ್ ಮಾಡಿ. ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು MCQs ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ ನೋಡಿಕೊಳ್ಳೋಣ. ಮುಖ್ಯವಾದಂಥವು: SSCಯ ನೂತನ ಅಧ್ಯಕ್ಷರಾಗಿ ರಾಕೇಶ್ ರಂಜನ್ ಅವರು ನೇಮಕವಾಗಿದ್ದಾರೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಇನ್ನು ಇಂಟರ್ನ್ಯಾಷನಲ್ ಬೂಕರ್ ಪ್ರಶಸ್ತಿಯನ್ನು ಜೆನ್ನಿ ಎರ್ಪೆನ್ಬೇಕ್ಸ್ ಅವರು ಪಡೆದುಕೊಂಡಿದ್ದಾರೆ. ಕೃತಿ ಯಾವುದಂದ್ರೆ ಕೈರೋಜ್ ಎಂಬ ಕೃತಿಯೇ ಪಡೆದುಕೊಂಡಿದ್ದಾರೆ. ಇನ್ನು IPL 2024 ವಿನ್ನರ್ KKR, ಕಲ್ಕತ್ತಾ ನೈಟ್ ರೈಡರ್ಸ್. ರನ್ನರ್ ಅಪ್ ಸನ್ರೈಸರ್ಸ್ ಹೈದರಾಬಾದ್. ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಬೆಸ್ಟ್ ಆಕ್ಟರ್ ಎಂಬ ಅವಾರ್ಡನ್ನು ಪಡೆದುಕೊಂಡಿರುವವರು ಅನಸೂಯ ಸೇನ್ ಗುಪ್ತಾ. ಅದೇ ರೀತಿಯಾಗಿ ವಿಶ್ವ ಹಸಿವು ದಿನವನ್ನು ಪ್ರತಿ ವರ್ಷ ಮೇ 28ರಂದು ಆಚರಿಸಲಾಗುತ್ತದೆ. ಇನ್ನು ಸೈಕ್ಲೋನ್ ರೆಮಲ್ ಹೆಸರು ನೀಡಿದ ದೇಶ ಯಾವುದಪ್ಪ ಅಂದ್ರೆ ಒಮಾನ್. ಇದು ಬಂಗಾಳ ಕೊಲ್ಲಿಗೆ ಇತ್ತೀಚೆಗೆ ಸೈಕ್ಲೋನ್ ರೆಮಲ್ ಅಪ್ಪಳಿಸಿತು. ಇನ್ನು 29 ಬಾರಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿ ವಿಶ್ವ ದಾಖಲೆಯನ್ನು ಮಾಡಿದಂತಹ ಕಾಮಿ ರೀಟಾ ಇವರು ನೇಪಾಳ ದೇಶದವರು. ವಿಶ್ವ ಪತ್ರಿಕಾ ಸೂಚ್ಯಂಕದಲ್ಲಿ ಭಾರತವು 159ನೇ ಸ್ಥಾನದಲ್ಲಿದೆ. ಇತ್ತೀಚೆಗೆ 545 PSI ಪರೀಕ್ಷೆಯಲ್ಲಿ ವಿಶ್ವ ಪತ್ರಿಕಾ ಸೂಚ್ಯಂಕದಲ್ಲಿ ಯಾವ ರಾಷ್ಟ್ರವು ಮೊದಲನೇ ಸ್ಥಾನದಲ್ಲಿದೆ ಎಂಬ ಪ್ರಶ್ನೆಯನ್ನು ಕೇಳಿದ್ದರು. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಉತ್ತಮವಾಗಿದೆ. ಇನ್ನು ಮೇಘಾಲಯದ ನೂತನ ಮೊದಲ ಮಹಿಳಾ DGP ಆಗಿ ಇದಿಶಾಸ ನೊರಂಗಾಂಗ್ ಇವರು ನೇಮಕವಾಗಿದ್ದಾರೆ. ಇನ್ನು MCQs ಬಗ್ಗೆ ತಿಳಿದುಕೊಳ್ಳೋಣ. 120 ಟಾಪ್ MCQಗಳಿವೆ ಟೋಟಲ್ ಒಟ್ಟು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸ್ಮಾರ್ಟ್ ವ್ಯವಸ್ಥೆಯನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ ಎಂಬ ಪ್ರಶ್ನೆ ಇದೆ. ಸ್ಮಾರ್ಟ್ ಇದರ ಲಾಂಗ್ ಫಾರ್ಮ್ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. SMART ಸ್ಮಾರ್ಟ್. ಸೂಪರ್ಸಾನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಪಿಡೋ ಇದರ ಸಂಪೂರ್ಣ ವಿಸ್ತೃತ ರೂಪವಾಗಿದೆ. ಇದನ್ನು ಅಭಿವೃದ್ಧಿಪಡಿಸಿರುವಂತಹ ಸಂಸ್ಥೆ ಯಾವುದಪ್ಪ ಅಂದ್ರೆ DRDO. ಈ DRDO ಸ್ಥಾಪನೆಯಾಗಿದ್ದು 1958 ಜನವರಿ 1ರಂದು. ಇದರ ಹೆಡ್ ಕ್ವಾರ್ಟರ್ ಇರುವುದು ನವದೆಹಲಿಯಲ್ಲಿ. ಇಲ್ಲಪ್ಪ ಅಂದ್ರೆ ನವದೆಹಲಿ ಹೆಡ್ ಕ್ವಾರ್ಟರ್ ಇರುವುದು. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ರುವಾಂಗ್ ಜ್ವಾಲಾಮುಖಿ ಸ್ಫೋಟಗೊಂಡು ಸುದ್ದಿಯಲ್ಲಿ ಕಂಡು ಬಂದಿದೆ. ಹಾಗಾದ್ರೆ ಇದು ಯಾವ ದೇಶದಲ್ಲಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಇಂಡೋನೇಷ್ಯಾ. ರುವಾಂಗ್ ಜ್ವಾಲಾಮುಖಿಯು ಇಂಡೋನೇಷ್ಯಾದಲ್ಲಿ ಕಂಡುಬರುತ್ತದೆ. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ 2024 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಥೀಮ್ ಏನೆಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಮಾನವೀಯತೆಯನ್ನು ಉನ್ನತೀಕರಿಸುವ ಎಲ್ಲಾ ಕಾರ್ಮಿಕರ ಘನತೆ ಮತ್ತು ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ ಎಂಬುದು 2024 ಅಂತಾರಾಷ್ಟ್ರೀಯ ದಿನದ ಥೀಮ್ ಆಗಿದೆ. ಹಾಗಾದರೆ ಪ್ರತಿ ವರ್ಷ ಮೇ 1ನೇ ತಾರೀಕು ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಭಾರತದಲ್ಲಿ ತೇಲುವ ಸೌರಶಕ್ತಿ ತಂತ್ರಜ್ಞಾನವನ್ನು ಅಳವಡಿಸಲು ನಾರ್ವೇಜಿಯನ್ ಸಂಸ್ಥೆಯೊಂದಿಗೆ ಇತ್ತೀಚೆಗೆ ಯಾವ ಭಾರತೀಯ ಕಂಪನಿಯು ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ NSPC ಲಿಮಿಟೆಡ್. ಇನ್ನು ಮುಂದಿನ ಪ್ರಶ್ನೆ: ಭಾರತ ಮತ್ತು ಕ್ರೊಯೇಷಿಯಾ ಯಾವ ಸ್ಥಳದಲ್ಲಿ ವಿದೇಶಾಂಗ ಕಚೇರಿಯ ಸಮಾಲೋಚನೆಯ 11ನೇ ಅಧಿವೇಶನವನ್ನು ನಡೆಸಿತು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನವದೆಹಲಿ. ಇತ್ತೀಚೆಗೆ ಸಾರ್ವಜನಿಕ ಉದ್ಯಮಗಳ ಇಲಾಖೆಯು ಯಾವ ಸಂಸ್ಥೆಗೆ ನವರತ್ನ ಸ್ಥಾನಮಾನವನ್ನು ನೀಡಿದೆ ಎಂಬ ಪ್ರಶ್ನೆ ಇದೆ. ಇದು ಬಹಳಷ್ಟು ಮುಖ್ಯವಾಗಿದೆ ಪರೀಕ್ಷಾ ದೃಷ್ಟಿಯಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, IREDAL. ಇದರ ವಿಸ್ತೃತ ರೂಪ ಏನಪ್ಪಾ ಅಂದ್ರೆ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಅಂಡ್ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್. ಈ ನವರತ್ನ ಸ್ಥಾನಮಾನವನ್ನು ನೀಡುವಂತಹ ಇಲಾಖೆ ಯಾವುದಪ್ಪ ಅಂದ್ರೆ ಸಾರ್ವಜನಿಕ ಉದ್ಯಮಗಳ ಇಲಾಖೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ K2 18b ಎಂದರೆ ಇದು ಒಂದು ಎಕ್ಸೋ ಪ್ಲಾನೆಟ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಯಾವ ಸಂಸ್ಥೆಯು ಭೌಗೋಳಿಕ ಸೂಚ್ಯಂಕ ಜಿಯೋಗ್ರಾಫಿಕಲ್ ಐಡೆಂಟಿಫಿಕೇಶನ್ ಉತ್ಪನ್ನಗಳ ಪ್ರಭಾವದ ಮೌಲ್ಯ ಮಾಪನದ ಅಧ್ಯಯನವನ್ನು ಅನುಮೋದಿಸಿದೆ ಎಂಬ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ನಬಾರ್ಡ್. ಇತ್ತೀಚೆಗೆ ಭಾರತೀಯ ಲಸಿಕೆ ತಯಾರಿಕರ ಸಂಘದ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ML ಕೃಷ್ಣ ಅವರು. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗಷ್ಟೇ ಸುದ್ದಿಯಲ್ಲಿ ಕಂಡ ಸಿಯರಾ ಮಾಡ್ರೆ ಎಂದರೇನು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಇದೊಂದು ಲ್ಯಾಂಡಿಂಗ್ ಹಡಗು ಆಗಿದೆ. ಇತ್ತೀಚೆಗೆ ಯಾವ IIT ತನ್ನ ವೆಚ್ಚ ಪರಿಣಾಮಕಾರಿ ಇನ್ವರ್ಟರ್ಗಾಗಿ ಪೇಟೆಂಟ್ ಅನ್ನು ಪಡೆದುಕೊಂಡಿದೆ. ಇದಕ್ಕೆ ಸರಿಯಾದ ಉತ್ತರ IIT ಪಾಟ್ನಾ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ರೆಡ್ ಕೊಲಂಬಸ್ ಸಂರಕ್ಷಣಾ ಕ್ರಿಯಾ ಯೋಜನೆಯು ಯಾವ ಸಂಸ್ಥೆಯ ಉಪಕ್ರಮವಾಗಿದೆ. ಇದಕ್ಕೆ ಸರಿಯಾದ ಉತ್ತರ IUCN. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಸೆಕ್ಯೂರಿಟೀಸ್ ಮೇಲ್ಮನವಿ ನ್ಯಾಯಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ದಿನೇಶ್ ಕುಮಾರ್. ಇವರು ನಮ್ಮ ಕರ್ನಾಟಕ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿಯವರು. ಇನ್ನು ಮುಂದಿನ ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಅಂಟಾರೆಸ್ ಎಂದರೇನು ಎಂಬ ಪ್ರಶ್ನೆ ಇದೆ. ಇದು ರೆಡ್ ಸೂಪರ್ ಜೈಂಟ್ ಸ್ಟಾರ್ ಆಗಿದೆ, ಅಂದ್ರೆ ಕೆಂಪು ಸೂಪರ್ ಜೈಂಟ್ ನಕ್ಷತ್ರ. ಇತ್ತೀಚೆಗೆ ಭಾರತೀಯ ಸೇನೆ ಮತ್ತು ಪುನೀತ್ ಬಾಲನ್ ಗ್ರೂಪ್ ಭಾರತದ ಮೊದಲ ಸಂವಿಧಾನ ಉದ್ಯಾನವನ್ನು ಯಾವ ನಗರದಲ್ಲಿ ತೆರೆಯಲು ಸಹಕರಿಸಿದೆ ಅಂದ್ರೆ ತೆರೆದಿದೆ ಎಂದ ಅರ್ಥ. ಇದಕ್ಕೆ ಸರಿಯಾದ ಉತ್ತರ ಪುಣೆ. ಸಂವಿಧಾನ ಉದ್ಯಾನವನ್ನು ಪುಣೆಯಲ್ಲಿ ಸ್ಥಾಪಿಸಲಾಗಿದೆ.
ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ OECD ವರದಿಯ ಪ್ರಕಾರ 2024-25ರಲ್ಲಿ ಭಾರತದ ಆರ್ಥಿಕತೆಯ ನಿರೀಕ್ಷಿತ ಬೆಳವಣಿಗೆ ದರ ಎಷ್ಟು ಎಂಬ ಪ್ರಶ್ನೆ. ಇದಕ್ಕೆ ಸರಿಯಾದಂತ ಉತ್ತರ 6.6. ಇನ್ನು NSO ಪ್ರಕಾರ ಭಾರತದ ಆರ್ಥಿಕ GDP ಎಷ್ಟಿದೆಯಪ್ಪ ಅಂದ್ರೆ 2023-24ರಲ್ಲಿ 8.2 ಇದೆ ನೋಡ್ರಿ. ಇತ್ತೀಚೆಗೆ ನಿನ್ನೆ ಬಿಡುಗಡೆಯಾದಂತ ವರದಿಯಲ್ಲಿ 8.2. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಭಾರತೀಯರು ಗ್ರೀನ್ ಆಸ್ಕರ್ ವಿಟ್ಲಿ ಗೋಲ್ಡ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಪೂರ್ಣಿಮಾ ದೇವಿ ಬರ್ಮನ್. ಇವರು ಅಸ್ಸಾಂ ರಾಜ್ಯದವರು. ಇತ್ತೀಚೆಗಷ್ಟೇ SDGಗಳನ್ನು ಸ್ಥಳೀಯಗೊಳಿಸುವುದು, ಭಾರತದಲ್ಲಿ ಸ್ಥಳೀಯ ಆಡಳಿತದಲ್ಲಿ ಮಹಿಳೆಯರು ದಾರಿ ತೋರುತ್ತಾರೆ ಎಂಬ ಇವೆಂಟ್ ಅನ್ನು ಎಲ್ಲಿ ಆಯೋಜಿಸಲಾಗಿದೆ? SDGಗಳನ್ನು ಸ್ಥಳೀಯಗೊಳಿಸುವುದು, ಭಾರತದಲ್ಲಿ ಸ್ಥಳೀಯ ಆಡಳಿತದಲ್ಲಿ ಮಹಿಳೆಯರು ದಾರಿ ತೋರುತ್ತಾರೆ ಎಂಬ ಇವೆಂಟ್ ಅನ್ನು ಇತ್ತೀಚೆಗೆ ನ್ಯೂಯಾರ್ಕ್ನಲ್ಲಿ ಆಯೋಜಿಸಲಾಗಿತ್ತು. ಪಿಂಚಣಿ ಇಲಾಖೆಯು ಇತ್ತೀಚೆಗೆ ಸರ್ಕಾರಿ ನಿವೃತ್ತಿ ವೇತನದಾರರಿಗೆ ಆನ್ಲೈನ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ. ಹಾಗಾದರೆ ಆ ಪೋರ್ಟಲ್ನ ಹೆಸರೇನು ಎಂಬ ಪ್ರಶ್ನೆ. ಇದಕ್ಕೆ ಸರಿಯಾದಂತ ಉತ್ತರ ಭವಿಷ್ಯ ಪೋರ್ಟಲ್. ಇತ್ತೀಚೆಗೆ NPCI UPI ತರಹದ ತ್ವರಿತ ಪಾವತಿ ಸೇವೆಗಳಿಗಾಗಿ ಯಾವ ಆಫ್ರಿಕನ್ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿಯಾಗಿದೆ ಎಂಬ ಪ್ರಶ್ನೆ. ಇದಕ್ಕೆ ಸರಿಯಾದಂತ ಉತ್ತರ ನಮೀಬಿಯಾ. ಚಂದ್ರನ ಡಾರ್ಕ್ ಸೈಡ್ ನಿಂದ ಮಣ್ಣನ್ನು ತರಲು ಚಾಂಗ್-E6 ಪ್ರೋಬ್ ಅನ್ನು ಯಾವ ದೇಶವು ಇತ್ತೀಚೆಗೆ ಪ್ರಾರಂಭಿಸಿತು ಎಂಬ ಪ್ರಶ್ನೆ. ಇದಕ್ಕೆ ಸರಿಯಾದಂತ ಉತ್ತರ ಚೀನಾ. ವಿಶ್ವ ಪತ್ರಿಕಾ ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 159ನೇ ಸ್ಥಾನದಲ್ಲಿದೆ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಭದ್ರಾಹುಲಿ ಸಂರಕ್ಷಿತ ಪ್ರದೇಶವು ಯಾವ ರಾಜ್ಯದಲ್ಲಿದೆ ಅಂದ್ರೆ ಇದು ಕರ್ನಾಟಕ ರಾಜ್ಯದಲ್ಲಿದೆ. ಇತ್ತೀಚೆಗೆ 7ನೇ ಭಾರತ ಇಂಡೋನೇಷ್ಯಾ ಜಂಟಿ ರಕ್ಷಣಾ ಸಹಕಾರ ಸಮಿತಿ ಸಭೆ ಎಲ್ಲಿ ನಡೆಯಿತು ಎಂಬ ಪ್ರಶ್ನೆ. ಇದಕ್ಕೆ ಸರಿಯಾದಂತ ಉತ್ತರ ನವದೆಹಲಿ. ಭಾರತವು ಇತ್ತೀಚೆಗೆ ಯಾವ ಆಫ್ರಿಕನ್ ದೇಶದೊಂದಿಗೆ ಇಂಧನ ಮತ್ತು ಸ್ಥಳೀಯ ಕರೆನ್ಸಿ ಇತ್ಯರ್ಥದಲ್ಲಿ ಸಹಕಾರವನ್ನು ಹೆಚ್ಚಿಸಲು ಒಪ್ಪಿಕೊಂಡಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ನೈಜೀರಿಯಾ. ಇತ್ತೀಚೆಗೆ ಜೋಸ್ ರೌಲ್ ಮುಲಿನೋ ಅವರು ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಪನಾಮ. ಇತ್ತೀಚೆಗೆ ಯಾವ ದೇಶವು ಉಜ್ಬೇಕಿಸ್ತಾನನ್ನು ಸೋಲಿಸುವ ಮೂಲಕ ಪುರುಷರ AFCU ಏಷ್ಯನ್ ಕಪ್ 2024 ಅನ್ನು ಗೆದ್ದುಕೊಂಡಿತ್ತು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜಪಾನ್. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ MQ-9B ಪ್ರೆಡೇಟರ್ ಎಂದರೇನು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಎತ್ತರದ ಮಾನವರಹಿತ ವೈಮಾನಿಕ ವಾಹನ. ಇನ್ನು ಮುಂದಿನ ಪ್ರಶ್ನೆ, ಯಾವ ಸ್ವತ್ತು ನಿರ್ವಹಣಾ ಕಂಪನಿ ಇತ್ತೀಚೆಗೆ ಭಾರತದ ಮೊದಲ ನಿಫ್ಟಿ ನಾನ್ ಸೈಕ್ಲಿಕಲ್ ಇಂಡೆಕ್ಸ್ ಫಂಡ್ ಅನ್ನು ಪ್ರಾರಂಭಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಗ್ರೋವ್ ಮ್ಯೂಚುವಲ್ ಫಂಡ್. ಇನ್ನು ಮುಂದಿನ ಪ್ರಶ್ನೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇತ್ತೀಚೆಗೆ ತನ್ನ 65ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಿದೆ. ಹಾಗಾದರೆ ಇದು ಯಾವ ಸಚಿವಾಲಯದಡಿಯಲ್ಲಿ ಕಂಡುಬರುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ರಕ್ಷಣಾ ಸಚಿವಾಲಯ. ಇನ್ನು ಮುಂದಿನ ಪ್ರಶ್ನೆ, ವಿಕ್ಟೋರಿಯಾ ಸಿ ಹೆಸರಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಚಿತ ವಕ್ತಾರರನ್ನು ಯಾವ ದೇಶವು ಇತ್ತೀಚೆಗೆ ಪರಿಚಯಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಉಕ್ರೇನ್. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಓರಾಂಗುಟನ್ IUCN ನ ಸ್ಥಿತಿ ಏನು? ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಸ್ಥಿತಿಯನ್ನು ಹೊಂದಿದೆ ಓರಾಂಗುಟನ್. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲೇಬರ್ ಜನ್ಮಜಾತ ಅಮರೋಸಿಸ್ ಎಂದರೇನು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಅಪರೂಪದ ಅನುವಂಶಿಕ ಕಣ್ಣಿನ ಅಸ್ವಸ್ಥತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಪೈರಿನೀಸ್ ಪರ್ವತಗಳು ಯಾವ 2 ದೇಶಗಳ ನಡುವೆ ನೈಸರ್ಗಿಕ ಗಡಿಯನ್ನು ಹೊಂದಿವೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಸ್ಪೇನ್ ಮತ್ತು ಫ್ರಾನ್ಸ್. ಇನ್ನು ಮುಂದಿನ ಪ್ರಶ್ನೆ, ವಿಶ್ವ ರೆಡ್ ಕ್ರಾಸ್ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಮೇ 8. ಇತ್ತೀಚೆಗೆ ಸುದ್ದಿಯಲ್ಲಿರುವ ವೆಸ್ಟ್ ನೈಲ್ ಜ್ವರಕ್ಕೆ ಈ ಕೆಳಗಿನ ಯಾವುದು ಕಾರಣವಾಗಿದೆ ಅಂತ ಕೇಳಿದರೆ ವೆಸ್ಟ್ ನೈಲ್ ಜ್ವರಕ್ಕೆ ಕಾರಣವಾಗುವ ಏಜೆಂಟ್ ಯಾವುದಪ್ಪ ಅಂದ್ರೆ ವೈರಸ್. ಇನ್ನು ಮುಂದಿನ ಪ್ರಶ್ನೆ, ಯಾವ ಸ್ಥಳದಲ್ಲಿ ಇತ್ತೀಚೆಗೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಯಾವ ಸ್ಥಳದಲ್ಲಿ ಕೃಷಿ ಇಂಟಿಗ್ರೇಟೆಡ್ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಅನ್ನು ಉದ್ಘಾಟಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನವದೆಹಲಿಯಲ್ಲಿ ಇತ್ತೀಚೆಗೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಕೃಷಿ ಇಂಟಿಗ್ರೇಟೆಡ್ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ ಅನ್ನು ಉದ್ಘಾಟಿಸಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವೈಡಲ್ ಪರೀಕ್ಷೆಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಟೈಫಾಯ್ಡ್. ಇನ್ನು ಮುಂದಿನ ಪ್ರಶ್ನೆ, ಅಜೆಂಡಾ 2063 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದೆ. ಇದು ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಫ್ರಿಕನ್ ಯೂನಿಯನ್. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಭಾರತ ಮತ್ತು ಭೂತಾನ್ ನಡುವಿನ 5ನೇ ಜಂಟಿ ಕಸ್ಟಮ್ಸ್ ಸಭೆಯು ಎಲ್ಲಿ ನಡೆಯಿತು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಲಡಾಖ್. ಇತ್ತೀಚೆಗೆ ಯೋಗ ಮಹೋತ್ಸವವನ್ನು ಯಾವ ಸ್ಥಳದಲ್ಲಿ ಆಯೋಜಿಸಲಾಗಿತ್ತು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮಹಾರಾಷ್ಟ್ರದ ಪುಣೆಯಲ್ಲಿ. ಓಸ್ಕರ್ನಲ್ಲಿ ಊರಲ್ ನದಿಯ ಪ್ರವಾಹದಿಂದಾಗಿ ಓರನ್ಬರ್ಗ್ ಪ್ರದೇಶದಲ್ಲಿ ಯಾವ ದೇಶವು ಇತ್ತೀಚೆಗೆ ಫೆಡರಲ್ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಷ್ಯಾ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸುಕನಾ ವನ್ಯಜೀವಿ ಅಭಯಾರಣ್ಯವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸುಕನಾ ವನ್ಯಜೀವಿ ಅಭಯಾರಣ್ಯವು ಚಂಡೀಗಢ ರಾಜ್ಯದಲ್ಲಿ ಕಂಡುಬರುತ್ತದೆ. ಪೀಟರ್ ಪೆಲೆಗ್ರಿನ್ ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಪೀಟರ್ ಪೆಲೆಗ್ರಿನ್ ಇವರು ಸ್ಲೋವಾಕಿಯಾ ದೇಶದ ಅಧ್ಯಕ್ಷರಾಗಿದ್ದಾರೆ.
ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಟೇಲ್ ವ್ಯಾಲಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಇತ್ತೀಚೆಗೆ ಪತ್ತೆಯಾದ ನೆಪ್ಟಿಸ್ ಫಿಲಿರಾ ಯಾವ ಜಾತಿಗೆ ಸೇರಿದೆ ಎಂಬ ಪ್ರಶ್ನೆ ಇದೆ. ಇದು ಒಂದು ಚಿಟ್ಟೆಯಾಗಿದೆ ನೋಡ್ರಿ, ಆನ್ಸರ್ ಎ ಕರೆಕ್ಟ್. ಇತ್ತೀಚೆಗೆ ಸೋಡಿಯಂ ಸೈನೈಡ್ NaCN ಇದರ ಸಹ ಸಂಕ್ಷಿಪ್ತ ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಮುಖ್ಯವಾಗಿದೆ. ಸೋಡಿಯಂ ಸೈನೈಡ್ ಮೇಲೆ ಡಂಪಿಂಗ್ ವಿರೋಧಿ ಸುಂಕವನ್ನು ವಿಧಿಸಲು ಯಾವ ಸಂಸ್ಥೆ ಶಿಫಾರಸು ಮಾಡಿದೆ ಎಂಬ ಪ್ರಶ್ನೆ ಇದೆ. ಆಪ್ಷನ್ ಸಿ DGTR, ಡೈರೆಕ್ಟರ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶವು ಹೊಸ ಚಿನ್ನದ ಬೆಂಬಲಿತ ಕರೆನ್ಸಿ ಜಿಗ್ ಅನ್ನು ಅಳವಡಿಸಿಕೊಂಡಿದೆ ಅಥವಾ ಪರಿಚಯಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಜಿಂಬಾಬ್ವೆ. ಜಿಗ್ ಕರೆನ್ಸಿಯನ್ನು ಜಿಂಬಾಬ್ವೆ ಪರಿಚಯಿಸಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ TSAT-1A ಯಾವ ರೀತಿಯ ಉಪಗ್ರಹವಾಗಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಭೂವೀಕ್ಷಣ ಉಪಗ್ರಹ. ಇತ್ತೀಚೆಗೆ ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ WTO ಅಕ್ಕಿಗೆ ಶಾಂತಿ ಷರತ್ತನ್ನು ಯಾವ ದೇಶವು ಅನ್ವಯಿಸಿದೆ? WTO ಅಕ್ಕಿಗೆ ಶಾಂತಿ ಷರತ್ತನ್ನು ಯಾವ ದೇಶಕ್ಕೆ ಅನ್ವಯಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಭಾರತ. ಗ್ಲೋಬಲ್ ಹೆಪಟೈಟಿಸ್ ವರದಿ 2024 ಇತ್ತೀಚಿನ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಹೆಪಟೈಟಿಸ್ ವರದಿಯನ್ನು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಬಿಡುಗಡೆ ಮಾಡುತ್ತಾರೆ. ವಿಶ್ವ ಹೋಮಿಯೋಪತಿ ದಿನ 2024 ಥೀಮ್ ಏನು ಎಂಬ ಪ್ರಶ್ನೆ ಇದೆ. ವಿಶ್ವ ಹೋಮಿಯೋಪತಿ ದಿನ ಪ್ರತಿ ವರ್ಷ ಏಪ್ರಿಲ್ 10ರಂದು ಆಚರಿಸಲಾಗುತ್ತದೆ. ಇದರ 2024 ಧ್ಯೇಯವಾಕ್ಯ ಏನಪ್ಪಾ ಅಂದ್ರೆ ಹೋಮಿಯೋ ಪರಿವಾರ್, ಒಂದು ಆರೋಗ್ಯ ಮತ್ತು ಒಂದು ಕುಟುಂಬ ಎಂದು ಧ್ಯೇಯವಾಕ್ಯವನ್ನು ಅಳವಡಿಸಿಕೊಂಡಿದೆ. ಸೈಮನ್ ಹ್ಯಾರಿಸ್ ಇವರು ಇತ್ತೀಚೆಗೆ ಯಾವ ದೇಶದ ಹೊಸ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಐರ್ಲೆಂಡ್. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡೋಮ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಇಸ್ರೇಲ್. ಇನ್ನು ಮುಂದಿನ ಪ್ರಶ್ನೆ, ಕ್ವಾಕ್ವೆರಲ್ಲಿ ಸೈಮನ್ಸ್ ವರ್ಲ್ಡ್ ಯೂನಿವರ್ಸಿಟಿ ಶ್ರೇಯಾಂಕಗಳು 2024 ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ ಯಾವ ಸಂಸ್ಥೆಯು 45ನೇ ಶ್ರೇಣಿಯನ್ನು ಪಡೆದುಕೊಂಡಿದೆ? ಇದಕ್ಕೆ ಸರಿಯಾದ ಉತ್ತರ IIT ಬಾಂಬೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬುದ್ಧಿಮಾಂದ್ಯತೆಯ ಕುರಿತು ಬ್ರಿಟನ್ ಸಂಶೋಧನಾ ತಂಡದ ಭಾಗವಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಅಶ್ವಿನಿ ಕೇಶವನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ CDP ಸುರಕ್ಷಾ ವೇದಿಕೆಯ ಪ್ರಾಥಮಿಕ ಉದ್ದೇಶವೇನು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ತೋಟಗಾರಿಕೆ ರೈತರಿಗೆ ಸಹಾಯಧನವನ್ನು ವಿತರಿಸಲು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಬಾಹ್ಯಾಕಾಶ ಸಂಸ್ಥೆಯು ಚಂದ್ರನಿಗೆ ಸಮನ್ವಯಗೊಂಡ ಚಂದ್ರನ ಸಮಯ ಎಂಬ ಸಮಯದ ಮಾನದಂಡವನ್ನು ಸ್ಥಾಪಿಸಲು ನಿರ್ದೇಶಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನಾಸಾ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಅಮೆರಿಕನ್ ಅಧ್ಯಕ್ಷರ ಚಿನ್ನದ ಸ್ವಯಂ ಸೇವಕ ಸೇವಾ ಪ್ರಶಸ್ತಿಯೊಂದಿಗೆ ಗೌರವಿಸಲ್ಪಟ್ಟ ಭಾರತದ ಮೊದಲ ಸನ್ಯಾಸಿ ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಚಾರ್ಯ ಲೋಕೇಶ್ ಮುನಿ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವಯಾನಾಡ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಇದು ಕೇರಳ ರಾಜ್ಯದಲ್ಲಿದೆ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚಿನ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ ವರದಿಯ ಪ್ರಕಾರ 2024-25ರಲ್ಲಿ ಭಾರತೀಯ ಆರ್ಥಿಕತೆಯ GDP ಬೆಳವಣಿಗೆ ದರ ಎಷ್ಟಿರಲಿದೆ ಎಂಬ ಪ್ರಶ್ನೆ. ಇದಕ್ಕೆ ಸರಿಯಾದಂತಹ ಉತ್ತರ 7.0. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಲಕ್ಷದ್ವೀಪದಲ್ಲಿ ಶಾಖೆಯನ್ನು ತೆರೆದ ಮೊದಲ ಖಾಸಗಿ ಬ್ಯಾಂಕ್ ಯಾವುದು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ HDFC. ಬಹಳಷ್ಟು ಮುಖ್ಯವಾದ ಪರೀಕ್ಷೆ ದೃಷ್ಟಿಯಿಂದ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ VA ResNet 50 ಎಂದರೇನು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಮಾರಣಾಂತಿಕ ಹೃದಯಾಲಯವನ್ನು ಊಹಿಸಬಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಕರಣವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಕ್ವಿಕ್ಯೋ 2 ಉಪಗ್ರಹವನ್ನು ಇತ್ತೀಚೆಗೆ ಯಾವ ದೇಶವು ಉಡಾವಣೆ ಮಾಡಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಚೀನಾ ದೇಶ ನೋಡ್ರಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬೆಪಿಕೊಲೊಂಬೊ ಮಿಷನ್ ನ ಪ್ರಾಥಮಿಕ ಉದ್ದೇಶವನ್ನು ಬೆಪಿಕೊಲೊಂಬೊ ಮಿಷನ್. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಬುಧದ ಕಾಂತೀಯ ಕ್ಷೇತ್ರ ಸಂಯೋಜನೆ ಮತ್ತು ಭೂ ವಿಜ್ಞಾನವನ್ನು ಅಧ್ಯಯನ ಮಾಡಲು. ಇನ್ನು ಮುಂದಿನ ಪ್ರಶ್ನೆ, ಪ್ಲಾಸ್ಟಿಕ್ ಓವರ್ಶೂಟ್ ಡೇ ವರದಿಯ ಪ್ರಕಾರ ಜಾಗತಿಕವಾಗಿ ಕಡಿಮೆ ತಲಾವಾರು ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪಾದನಾ ದರವನ್ನು ಹೊಂದಿರುವ ದೇಶ ಯಾವುದು ಎಂಬ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಭಾರತ. ಪ್ರತಿ ವರ್ಷ ವಿಶ್ವ ಕಲಾ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 15 ಏಪ್ರಿಲ್. ಇತ್ತೀಚೆಗೆ ಯಾವ ದೇಶವು ಮೊದಲ ಅಂಗಾರ A5 ಬಾಹ್ಯಾಕಾಶ ರಾಕೆಟ್ ಅನ್ನು ಉಡಾವಣೆ ಮಾಡಿದೆ? ಅಂಗಾರ A5. ಇದಕ್ಕೆ ಸರಿಯಾದಂತಹ ಉತ್ತರ ರಷ್ಯಾ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡಸ್ಟ್ಲಿಕ್ ಜಂಟಿ ಮಿಲಿಟರಿ ವ್ಯಾಯಾಮವು ಯಾವ ದೇಶಕ್ಕೆ ಸಂಬಂಧಿಸಿದೆ? ಯಾವ 2 ದೇಶಕ್ಕೆ ಅಂದ್ರೆ ಭಾರತ ಮತ್ತು ಉಜ್ಬೇಕಿಸ್ತಾನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ VA ResNet 50 ಎಂದರೇನು ಎಂಬ ಪ್ರಶ್ನೆ ಇದೆ. ಇದು ರಿಪೀಟ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಇನ್ನು ಇತ್ತೀಚೆಗೆ ಹೊಸ 5 ವರ್ಷಗಳ ಅವಧಿಗೆ IMF ನ ವ್ಯವಸ್ಥಾಪಕ ನಿರ್ದೇಶಕರಾಗಿ MD ಆಗಿ ಮರು ನೇಮಕಗೊಂಡವರು ಯಾರಪ್ಪ ಅಂದ್ರೆ ಕ್ರಿಸ್ಟಲಿನಾ ಜಾರ್ಜಿವಾ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ MSC ಅರೈಸ್ ಹಡಗು ಯಾವ ದೇಶದೊಂದಿಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದಂತಹ ಉತ್ತರ ಇಸ್ರೇಲ್.
ಇನ್ನು ಮುಂದಿನ ಪ್ರಶ್ನೆ, ಜಾನ್ ಬೆನೆಡಿಕ್ಟನ್ ಇತ್ತೀಚೆಗೆ ಯಾವ ದೇಶದ ಹೊಸ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಐಸ್ಲ್ಯಾಂಡ್. ಇತ್ತೀಚೆಗೆ ಯಾವ ಭಾರತೀಯ ಕ್ರೀಡಾಂಗಣವು ಹೊಸ ಹೈಬ್ರಿಡ್ ಪಿಚ್ ನೊಂದಿಗೆ ಬಿಸಿಸಿಐ ಮಾನ್ಯತೆ ಪಡೆದ ಮೊದಲ ಸ್ಥಳವಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ HKCA, ಹಿಮಾಚಲ ಪ್ರದೇಶ್ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಮೆನಂಜೈಟಿಸ್ ಕಾಯಿಲೆಗೆ ಲಸಿಕೆಯನ್ನು ಹೊರತಂದ ಮೊದಲ ದೇಶ ಯಾವುದು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನೈಜೀರಿಯಾ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪೋಂಪೈ ನಗರವು ಯಾವ ದೇಶದಲ್ಲಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಇಟಲಿ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ 12ನೇ ಬಾರಿಗೆ ರಾಷ್ಟ್ರೀಯ ಮಹಿಳಾ ಕೇರಂ ಪ್ರಶಸ್ತಿಯನ್ನು ಪಡೆದುಕೊಂಡವರು ಯಾರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ರಶ್ಮಿ ಕುಮಾರಿ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಗಯಾ PH3 ಎಂದರೆ ನಮ್ಮ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬೃಹತ್ ನಾಕ್ಷತ್ರಿಕ ಕಪ್ಪು ಕುಳಿ. IMF ಪ್ರಕಾರ 2024-25 ಭಾರತದ GDPಯ ಬೆಳವಣಿಗೆಯ ದರ ಎಷ್ಟು ಅಂದ್ರೆ 6.8. ಇತ್ತೀಚೆಗೆ ಯಾವ ಸಂಸ್ಥೆಯು ರಾಕೆಟ್ ಇಂಜಿನ್ಗಳಿಗಾಗಿ ಕಾರ್ಬನ್ ನಳಿಕೆಯನ್ನು ಅಭಿವೃದ್ಧಿಪಡಿಸಿದೆ ಎಂಬ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಇಸ್ರೋ. ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಸಲಾಸ್ ವೈ ಗೋಮೆಜ್ ಎಂದರೇನು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಗ್ನೇಯ ಪೆಸಿಫಿಕ್ ಸಾಗರದಲ್ಲಿನ ಸಾಗರ ಪರ್ವತ. ಇತ್ತೀಚೆಗೆ ಅಕೌಸ್ಟಿಕ್ ಕ್ಯಾರೆಕ್ಟರೈಸೇಷನ್ ಮತ್ತು ಮೌಲ್ಯಮಾಪನಕ್ಕಾಗಿ ಅತ್ಯಾಧುನಿಕ ಸಬ್ಮರ್ಸಿಲ್ ಪ್ಲಾಟ್ಫಾರ್ಮ್ ಅನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಇತ್ತೀಚೆಗೆ GI ಟ್ಯಾಗ್ ಅನ್ನು ಪಡೆದಿರುವ ತಿರಂಗ ಬರ್ಫಿ ಉತ್ತರ ಪ್ರದೇಶದ ಯಾವ ನಗರಕ್ಕೆ ಸೇರಿದೆ ಎಂಬ ಪ್ರಶ್ನೆ ಇದೆ. ತಿರಂಗ ಬರ್ಫಿ ಇದು ವಾರಣಾಸಿಯಲ್ಲಿ. ಇಲ್ಲಿ ಇತ್ತೀಚೆಗೆ ವಾರಣಾಸಿಯಲ್ಲಿ ಮೊದಲ ನಗರ ರೂಪುವೆಯನ್ನು ಪ್ರಾರಂಭಿಸಲಾಗಿದೆ. ಅದೇ ರೀತಿಯಾಗಿ ಸ್ವರವೇದ ಮಂದಿರ ಎಂಬ ವಿಶ್ವದ ಅತಿದೊಡ್ಡ ಧ್ಯಾನ ಕೇಂದ್ರವನ್ನು ಸಹ ಸ್ಥಾಪಿಸಲಾಗಿದೆ. ಇತ್ತೀಚೆಗೆ DRDO ಯಾವ ಸ್ಥಳದಲ್ಲಿ ಎಮರ್ಜಿಂಗ್ ಟೆಕ್ನಾಲಜೀಸ್ ಮತ್ತು ಚಾಲೆಂಜಸ್ ಫಾರ್ ಎಕ್ಸೋಸ್ಕೆಲಿಟನ್ ಕುರಿತು ಮೊದಲ ಅಂತಾರಾಷ್ಟ್ರೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಗುಟ್ಕಾ ಪಾನ್ ಮಸಾಲ ಮೇಲೆ 1 ವರ್ಷದ ನಿಷೇಧವನ್ನು ಹೇರಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ. ಇತ್ತೀಚೆಗೆ ಮೌಂಟ್ ಎವರೆಸ್ಟ್ ಅನ್ನು ವಶಪಡಿಸಿಕೊಂಡ ಅತ್ಯಂತ ಹಿರಿಯ ಭಾರತೀಯ ಮಹಿಳೆ ಅಂದ್ರೆ ಜ್ಯೋತಿ ರಾತ್ರೆ. 2026ರ AFC ಮಹಿಳಾ ಏಷ್ಯಾ ಕಪ್ ಅನ್ನು ಯಾವ ದೇಶವು ಆಯೋಜಿಸುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. DRDO ಇತ್ತೀಚೆಗೆ ರುದ್ರ M2 ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಇದು ಭಾರತೀಯ ಯಾವ ರೀತಿಯ ಕ್ಷಿಪಣಿಯಾಗಿದೆ ಅಂದ್ರೆ A2 ಸರ್ಫೇಸ್ ಕ್ಷಿಪಣಿ ಇದು. A2 ಸರ್ಫೇಸ್. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಯ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ನಳಿನ್ ಪ್ರಭಾತ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಚಾಪ್ರಿ ಸಿಟಿ ಯಾವ ದೇಶದಲ್ಲಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಇಟಲಿ. ಇತ್ತೀಚೆಗೆ ಯಾವ ದೇಶವು ಪಿಯೋಲಿಜಿ 1-2 ವಿಮಾನ ವಿರೋಧ ಕ್ಷಿಪಣಿಯನ್ನು ಪರೀಕ್ಷಿಸಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಕೊರಿಯಾ. ನವದೆಹಲಿಯಲ್ಲಿ ದೊಡ್ಡ ಸಂಶೋಧನಾ ಕೇಂದ್ರವನ್ನು ನಿರ್ವಹಿಸಲು ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರಷ್ಯಾ. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಪೂರ್ವ ನೌಕಾ ಕಮಾಂಡ್ನ ಕಾರ್ಯಾಚರಣೆಯ ನಿಯಂತ್ರಣದ ಅಡಿಯಲ್ಲಿ ಪೂರ್ವ ಕರಾವಳಿಯಲ್ಲಿ ಯಾವ ಸಶಸ್ತ್ರ ಪಡೆಯು ಪೂರ್ವಿ ಲೇಹರ್ ವ್ಯಾಯಾಮವನ್ನು ನಡೆಸಿತು? ಸರಿಯಾದ ಉತ್ತರ ಭಾರತೀಯ ನೌಕಾಪಡೆಯು ಪೂರ್ವಿ ಲೇಹರ್ ವ್ಯಾಯಾಮವನ್ನು ನಡೆಸಿತು. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಫಿಡೆ ಕ್ಯಾಂಡಿಡೇಟ್ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಗೆದ್ದ ಅತ್ಯಂತ ಕಿರಿಯ ಚೆಸ್ ಆಟಗಾರ ಯಾರು ಎಂಬ ಪ್ರಶ್ನೆಗೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಡಿ ಗುಕೇಶ್. ಇನ್ನು ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಶೇಂಗ್ ಕೇಲಾಂಗ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಮೇಘಾಲಯ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನಾಗೋರ್ನೋ ಕರಾಬಕ್ ಪ್ರದೇಶವು ಯಾವ ಪರ್ವತ ಪ್ರದೇಶದಲ್ಲಿದೆ? ಸರಿಯಾದ ಉತ್ತರ ದಕ್ಷಿಣ ಕಾಕಸ್ ಶ್ರೇಣಿ. ಇತ್ತೀಚಿನ ಚಂಡಮಾರುತ ರೆಮಲ್ ಅನ್ನು ಯಾವ ದೇಶವು ಹೆಸರಿಸಿದೆ? ಇದು ಬಂಗಾಳ ಕೊಲ್ಲಿಗೆ ಬೀಸುತ್ತೆ. ಇದಕ್ಕೆ ಹೆಸರು ನೀಡಿರುವಂತಹ ದೇಶ ಓಮನ್ ದೇಶ. ಜನರಲ್ ಟು ಲ್ಯಾಮ್ ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ವಿಯೆಟ್ನಾಂ. ಯಾವ ಭಾರತೀಯ ಮೂಲದ ಪ್ರಾಧ್ಯಾಪಕರು ಇತ್ತೀಚೆಗೆ ಖಗೋಳಶಾಸ್ತ್ರದಲ್ಲಿ ಪ್ರತಿಷ್ಠಿತ ಶಾ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಶ್ರೀನಿವಾಸ್ ಆರ್ ಕುಲಕರ್ಣಿ. ಇವರು ಸುಧಾಮೂರ್ತಿ ಅವರ ಸಹೋದರರಾಗಿದ್ದಾರೆ. ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ಯಾರು ನೀವೇನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋ ಲಿಂಕ್ ಅನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ಏನಾದರೂ ಅಭಿಪ್ರಾಯಗಳಿದ್ದರೆ ನಿಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.